ರೆಗ್ಯುಲರ್ ಆಗಿ ಯಾರು ಇಷ್ಟ ಆಗ್ತದೆ? ಪ್ರತಾಪ್ ಏನಕ್ಕೆ ರೀ? ಅವ್ರು ಜೆನ್ಯನ್ ಆಗಿದ್ದಾರೆ ಅದಕ್ಕೋಸ್ಕರ. 2 ದಿನ ಹೊರಗಡೆ ಹೋಗಿ ಬಂದ್ರೆ ಏನಾಗಿರ್ಬೇಕಂತ ಗೆಸ್ ಮಾಡಿದಿರಂತ? ಲೈಕ್ ಅದೇ ಸರ್, ಹುಷಾರಿಲ್ಲ ಅಂತ ಅಂತಿದ್ರು, ಅದೇ ಇರ್ಬೋದು. ನ್ಯೂಸಲ್ಲಿ ಅದು ಇದು ಅಂತ ಗಾಬರಿ ಪಡ್ತಿದ್ರು, ಆ ಥರ ಎಲ್ಲ ಏನಿಲ್ಲ, ಹುಷಾರಿಲ್ದಂಗೆ ಇರ್ಬೋದು. ಅಂದರೆ ಅವರು ಊಟ ಬಿಟ್ಟಿದ್ದಲ್ವಾ, ಸೊ ಅದಕ್ಕೆ. ಸ್ವಾಮೀಜಿ ಅವ್ರ ಮಾತು ಏನಾದರೂ ಎಫೆಕ್ಟ್ ಆಯ್ತು ಅಂತೀರಾ? ಇಲ್ಲ, ಆ ಥರ ಏನಿಲ್ಲ. ಸ್ವಾಮೀಜಿ ಅವರು ಬೇಗ ಸ್ಟ್ರಾಂಗ್ ಇಲ್ಲ ಅನ್ಸುತ್ತೆ, ಅದ್ರ ಬಗ್ಗೆ ಯೋಚನೆ ಮಾಡಿದ್ದಾರೆ, ಅದರಿಂದ ಏನು ಎಫೆಕ್ಟ್ ಆಗಿರಲ್ಲ. ಸ್ವಾಮೀಜಿ ಅವ್ರು ಹೇಳಿದ ಮಾತು ಸರಿ ಅಂತೀರಾ ಅಂತ? ಇಲ್ಲ, ಈಗಾಗಲೇ 3 ವರ್ಷ ತಂದೆ ಅವ್ರೀಗ ಖುಷಿ ಇದ್ದಾರೆ, ಬಟ್ ಅವ್ರು ಹೇಳಿದ್ದು ಇದು ಸರಿ ಇದ್ದಿಲ್ಲ. ಅಂದರೆ ಈಚೆ ಬಂದ್ಮೇಲೆ ಹೇಳಿರ್ಬೋದು, ಒಳಗಡೆ ಇರೋದು ಅವ್ರನ್ನ ವೀಕ್ ಮಾಡ್ದಂಗೆ ಆಯಿತು ಅಷ್ಟೇ. ಈಗ ಅವರು ಮತ್ತೆ ತಂದೆ ತಾಯಿ ಜೊತೆ ಹೋಗ್ಬೇಕಂತಾರೆ ಬೇಡ ಅಂತಾರೆ, ಗಂಡ ಅಂತಾರೆ ಇರೋದ್ರಿಗೆ? ಇಲ್ಲ, ಹೋಗ್ಬೋದು ಸರ್, ಅದೆಲ್ಲ ಏನು ನಂಬಂಗಿಲ್ಲ. ನಮ್ಮ ಬಾಂಡಿಂಗ್ ಸ್ಟ್ರಾಂಗ್ ಆಗಿರ್ಬೇಕು ಅಷ್ಟೇ. ಅವ್ರು ಬಿಟ್ಟು ಇಷ್ಟು ದಿವಸ ಇತ್ತು, ಇನ್ಮೇಲೆ ಇದ್ರೆ ಚೆನ್ನಾಗಿರುತ್ತೆ ಅಷ್ಟೇ. ವಿನಯ್ ಅವ್ರ ಬಗ್ಗೆ, ಸಂಗೀತ ಅವ್ರ ಬಗ್ಗೆ ಏನಂತೀರಾ? ಅವರು ಅವ್ರವ್ರಿಗೆ ಮಾಡ್ತಿದ್ದಾರೆ ಸರ್, ಎಲ್ಲರೂ ಅಷ್ಟೇ. ಅದ್ರೊಳಗಡೆ ಜಿನಿಯಾಗ ಕರೆಕ್ಟಾಗಿ ಆಡ್ತಿದ್ದಾರೆ. ಸುದೀಪ್ ಸರ್ ಓಟು ಪ್ರತಾಪ್ ಅಷ್ಟೇ. ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರೆ? ಯಾ ಸರ್, ಆಸಮ್ ಆಗಿದೆ. ಫಸ್ಟ್ ಸೀಸನ್ ಇಂದ ನೋಡ್ತೀನಿ, ಚೆನ್ನಾಗಿ ಹೋಸ್ಟ್ ಮಾಡ್ತಿದ್ದಾರೆ, ಅವರೇ ಇರಬೇಕು ಮುಂದಕ್ಕೂ. ಥ್ಯಾಂಕ್ ಯು ಅಮ್ಮ. ಹೌದು ಸರ್, ಯಾರು ಇಷ್ಟ ಆಗ್ತಾರೆ? ನಮ್ಗದ್ರಲ್ಲಿ ಸಂಗೀತ ಅವರು ಏನಕ್ಕೆ ರೀ? ಅವರು ಯಾರೇ ಎಷ್ಟೇ ಏನಂದ್ರು ಅವ್ರು ಅಗ್ರೆಸಿವ್ ಆಗಿ ಆಡದೆ ನೀಟಾಗಿ ಆಡ್ಕೊಂಡು ಹೋಗ್ತಾ ಇದಾರೆ. ಅವ್ರ ಆಟ ಅವ್ರು ಆಡ್ತಾ ಇದ್ದಾರೆ. ಅವ್ರು ಅಗ್ರೆಸಿವ್ ಆಡಲ್ರಿ? ಅವ್ರು ಅಗ್ರೆಸಿವ್ ಆಡಲ್ಲ, ಅವ್ರು ಎಲ್ಲರಿಗೂ ಎನಿಮಿ ಥರ ಆಗ್ತಾ ಇದ್ದಾರೆ. ಯಾಕಂದ್ರೆ ಅವ್ರು ಮಾತಾಡೋದು ರೈಟ್ ಇರುತ್ತೆ, ಅವ್ರಿಗೆಲ್ಲ ಯಾರಿಗೂ ಅದನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಅದರಿಂದ ಅವರೆಲ್ಲರಿಗೂ ಎನಿಮಿಯಾಗಿ ಕಾಣಿಸ್ತಾರೆ. ಅವ್ರು ವಿನ್ ಆಗಬೇಕು ಅನ್ನೋದು. ಸಂಗೀತ ಅವರ ಗುಣ ಏನಿದೆ ಅಂದ್ರೆ, ಯಾರು ಗ್ರಾಫ್ ಚೆನ್ನಾಗಿರುತ್ತೆ ಅವ್ರ ಜೊತೆ ಜಗಳ ಆಡೋದಾಗ್ಲಿ, ಅವ್ರು ಎಲ್ಲರ ಜೊತೆನೂ ಜಗಳ ಆಡಿದ್ದಾರೆ. ಜಗಳ ಆಡ್ದಿರೋರು ಯಾರು ಇಲ್ವಲ್ಲ. ಅವ್ರ ತಂದಲ್ಲಿ ಅವ್ರು ಆಟ ಆಡ್ತಿದ್ದಾರೆ. ಅದು ಅವ್ರಿಗೆ ಈಗ ನಾನೇ ಆಗಲಿ, ನಾನು ಅಲ್ಲಿದ್ದೀನಿ ಅಂದರೆ ನನಗೆ ಹೇಗಿರ್ತೀನೋ ಹಾಗೇ ಇರಬೇಕಲ್ವಾ. ಆ ನಾಟಕಗಳು ಆಡೋಕೆ ಬರಲ್ಲ ಅವ್ರಿಗೆ. ಅವ್ರ ಗ್ರಾಫ್ ಹೆಂಗಿದೆ ನೋಡಿ. ವಿನಯ್ ಅವರ ಜೊತೆ ಹೋದ್ರು ಟಾಪಲ್ಲಿದ್ದಾಗ, ಕಾರ್ತಿಕ್ ಅವ್ರ ಜೊತೆ ಹೋದ್ರು, ಆಮೇಲೆ ಈ ಡ್ರೋನ್ ಪ್ರತಾಪ್ ಅವ್ರ ಹತ್ರ ಹೋದ್ರು, ಈಗ ಅಲ್ಲಿನೂ ಸರ್ಕೊಂಡು ನಮ್ರತಾ ಹತ್ರ ಹೋಗಿದ್ದಾರೆ ಅನ್ನೋದು. ಸರ್, ಅವ್ರ ಆಟ ಆಡೋದಕ್ಕಂತ ಹೋಗಿರೋದು, ಯಾರ ಜೊತೆ ಫ್ರೆಂಡ್ಶಿಪ್ ಮಾಡೋಕೆ ಹೋಗಿರಲ್ಲ. ಅವ್ರ ಆಟನ ಅವ್ರು ಆಡ್ತಾ ಇದ್ದಾರೆ. ಫ್ರೆಂಡ್ಶಿಪ್ ಎಷ್ಟು ಬೇಕೋ ಅಷ್ಟು ಮಾಡ್ತಾರೆ. ಅವ್ರಿಗೆ ಏನು ಗೇಮ್ ಬರುತ್ತೋ ಅದನ್ನ ಆಡ್ತಾರೆ. ಅವ್ರಿಗೆ ಓಕೆ ಅನ್ಸಿದ್ರೆ ಅವ್ರ ಜೊತೆ ಫ್ರೆಂಡ್ಶಿಪ್ ಮೂವ್ ಮಾಡ್ತಾರೆ, ಇಲ್ಲಾಂದ್ರೆ ಅದನ್ನ ಸ್ಟಾಪ್ ಮಾಡ್ತಾರೆ. ನಮ್ಮ ಪ್ರಕಾರ ಅವ್ರು ಕರೆಕ್ಟಾಗೇ ಇದ್ದಾರೆ. ಬರೀ ಬೇರೆಯವ್ರ ಥರ ಅವರು ವಿನಯ್ ಆಗಲಿ, ಇನ್ನು ನಮ್ರತಾ ಆಗಲಿ, ಅವರೆಲ್ಲ ಒಬ್ಬರ ಜೊತೆ ಒಬ್ಬರು ನಾಟಕ ಆಡ್ಕೊಂಡು ಒಬ್ಬರೊಬ್ಬರ ಜೊತೆ ಒಬ್ರು ಇದ್ಕೊಂಡು ವಿನ್ ಸೇಫ್ ಆಗೋಕೆ ನೋಡ್ತಾ ಇದ್ದಾರೆ. ಬಟ್ ಅವ್ರು ಹಾಗೆ ಆಡ್ತಾ ಇಲ್ವಲ್ಲ. ಡ್ರೋನ್ ಪ್ರತಾಪ್ ಮತ್ತೆ ಸಂಗೀತ ಅವರು ಇಬ್ಬರು 2 ವಾರ ಬಿಟ್ಟಿರ್ಲಿಲ್ಲ. ಈಗ ಡ್ರೋನ್ ಪ್ರತಾಪ್ ಸಂಗೀತ ದೂರ ಆಗಿ ಒಬ್ರಿಗೊಬ್ರು ಆರೋಪ ಹೊಡ್ತಾ ಇದ್ದಾರೆ. ಆರೋಪ ಸರ್, ಅವ್ರು ಎಲ್ಲರ ಹತ್ರನೂ ಮಾಡಿದಾರಲ್ವಾ. ಸಂಗೀತ ಅವ್ರು ವಿನಯ್ ಜೊತೆನೂ ಮಾಡಿದ್ದಾರೆ, ಮೈಕಲ್ ಜೊತೆನೂ ಮಾಡಿದ್ದಾರೆ, ನಮ್ರತನ್ ಜೊತೆನೂ ಮಾಡಿದ್ದಾರೆ. ಎಲ್ಲರ ಜೊತೆನೂ ಮಾಡ್ಕೊಂಡೇ ಬಂದಿದಾರಲ್ವಾ. ಇವ್ರ ಹತ್ರ ಅಂತ ಏನಿಲ್ಲ. ಇವ್ರಿಗೆ ಯಾವಾಗ ಇವ್ರದ್ದು ಹೇಳೋದನ್ನ ಅವ್ರು ಕೇಳೋದಿಲ್ವೋ ಅವಾಗ ಅವ್ರು ಮಾಡೇ ಮಾಡ್ತಾರೆ. ಅದು ನಮಗೆ ಹೊರಗಡೆಯಿಂದ ನೋಡ್ಬೇಕಾದ್ರೆ ಅವ್ರ ಜೊತೆ ಗಲಾಟೆ ಆಡ್ಕೊಂಡು ಬಟ್ ಚೆನ್ನಾಗೇ ಇರ್ತಾರಲ್ವ. ಹಾಗಾಗಿ ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಡ್ರೋನ್ ಪ್ರತಾಪ್ ಬಗ್ಗೆ ಒಂಥರ ಪಾಪ ಅನ್ಸುತ್ತೆ ಸರ್. ಅಯ್ಯೋ ಅನ್ಸುತ್ತೆ, ನೋಡಿದ್ರೆ ಬೇಜಾರಾಗುತ್ತೆ. ಮೊನ್ನೆ ಎಲ್ಲ ಒಂದು ನ್ಯೂಸ್ ಆಯ್ತು, ಅವರು ಸ್ವಾಮೀಜಿಗಳು ಬಂದೋದ್ರು ಅಂತ ಅಂದಾಗ. ಬಟ್ ಅದು ಅವ್ರಿಗೆ ಅದು ಸ್ವಲ್ಪ ತಲೆಗೆ ಹಾಕೊಂಡು ಅವರು ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಿದ್ರೆ ಏನೋ ಅದರಿಂದ. ಸ್ವಾಮೀಜಿ ಅವರು ಹೇಳೋದು ಸರಿ ಅಂತೀರಾ? ಥರ ಸ್ವಾಮೀಜಿ ಇರ್ಬೋದು ಸರ್, ಯಾಕಂದ್ರೆ ಸ್ವಾಮೀಜಿಗಳು ಕೆಲವೊಂದು ಭವಿಷ್ಯ ಹೇಳಿರೋದೆಲ್ಲ ಅವ್ರದ್ದು ಅಲ್ಲಿರೋರ್ದೆಲ್ಲರೂ ಹೇಳಿದ್ರಲ್ವಾ. ವರ್ತೂರು ಸಂತೋಷ್ ಅವ್ರದ್ದಾಗಲಿ ಪ್ರತಿಯೊಬ್ಬರದ್ದು ಅದೆಲ್ಲ ಸರಿಯಾಗಿ ಇತ್ತು ಅಂದ್ರ ಮೇಲೆ ಇವ್ರದ್ದು ಇರಬಹುದು. ಅವ್ರು ಏನು ಹೇಳ್ತಾರೋ ಸ್ವಲ್ಪ ದಿನ ಇಷ್ಟೇ ವರ್ಷ 3 ವರ್ಷ ದೂರ ಇದ್ದೀವಿ ಅಂದ್ರಲ್ಲ, 2 ವರ್ಷ 3 ವರ್ಷ ಇರ್ಬೇಕಂತೀರಾ? ಬಿಟ್ಟು ಸ್ವಲ್ಪ ದಿನ ಇರಲೇಬೇಕಾಗತ್ತೆ ಸರ್. ಇವಾಗ ಎಷ್ಟೋ ಜನ ಈಗ ಬೇರೆ ಕಡೆ ಎಲ್ಲ ಹೋಗಿ ಇದ್ದಾರಿಲ್ವಾ. ಹಾಗೇನೆ ಸ್ವಲ್ಪ ವರ್ಷ ಒಳ್ಳೇದಾಗತ್ತೆ ಅಂದರೆ ನಾವು ಒಂಚೂರು ದೂರ ಇರೋದೇ ಒಳ್ಳೇದಲ್ವಾ. ತಂದೆ ತಾಯಿ ಬಿಟ್ಟಿರುವಂಥದ್ದು ಅದಂತ ದೇವರು ಜ್ಯೋತಿಷ್ ಅಂತ ಅಲ್ಲ ಸರ್. ಇವಾಗ ಅವ್ರು ಒಂದು ಆಲ್ರೆಡಿ ಡ್ರೋನ್ ಪ್ರತಾಪ್ ಅವರು ಆಪಾದನೆ ಹೊತ್ಕೊಂಡಿದ್ದಾರೆ. ಅದರಿಂದ ಅವ್ರಿಗೆ ಮುಕ್ತಿ ಬರಬೇಕು ಅಂದ್ರೆ ಇನ್ನೂ ಒಂದು ವರ್ಷ, ಇಷ್ಟು ವರ್ಷ ಇದ್ದಿದ್ದಕ್ಕೆ ಈಗ ಒಂದು ಸ್ವಲ್ಪ ಒಳ್ಳೇದಂತ ನೋಡ್ತಾ ಇದ್ದಾರೆ ಅವ್ರು. ಅದರಿಂದನೇ ಬಿಗ್ ಬಾಸ್ ಹೋಗಿರ್ಬಹುದು. ಇನ್ನೂ ಒಂದು ಸ್ವಲ್ಪ ಅವ್ರು ಹೇಳಿದಾಗ ಕೇಳಿದ್ರೆ ನಾಳೆ ದಿವಸ ಇನ್ನೂ ಒಳ್ಳೇದಾಗಬಹುದು. ಈಗ ಹೋಗಿನೂ ಕೆಟ್ಟ ಹೆಸರು ತಗೊಳ್ಳೋದಕ್ಕಿಂತ ಅವ್ರು ಹೇಳ್ತಾ ಇರಲ್ಲ, ಇದಾಗಿ ಧೂಪ ಹಾಕ್ತೇವೋ, ಹೋಗಿ ಹೇಸಿಗೆ ಹಾಕ್ತೇವೆ ನೋಡಿ ಅಂತಾರಲ್ಲ, ಹೋಗಿ ಹೇಸಿಗೆ ಆಗೋದಕ್ಕಿಂತ ಅವ್ರು ದೂರ ಇದ್ದು ಧೂಪ ಆಗಿರೋದೇ ಒಳ್ಳೇದು. ಸ್ವಲ್ಪ ದಿನ ವಿನಯ್ ಅವರಿಗೆ ರಾಜಯೋಗ ಇದೆ ಅಂತ ಹೇಳಿದ್ರು, ವಿನ್ ಆಗ್ಬೋದು ಅಂತೀರಾ ಈ ಸಲ? ವಿನಯ್ ಅವರು ನಮ್ಮ ಪ್ರಕಾರ ಅವರು ಸ್ವಲ್ಪ ಒರಟಾಗಿ ನಡ್ಕೊಂತಾರೆ. ರಾಜಯೋಗ ಬೇರೆ ಇದ್ರಲ್ಲಿ ಇರ್ಬೋದು ಸರ್. ಅವ್ರು ಏನು ವಿಲನ್ ಕ್ಯಾರೆಕ್ಟರ್ ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡಿದ್ರೆ ಮೋಸ್ಟ್ಲಿ ಅದ್ರಲ್ಲಿ ಸಿಗ್ಬೋದೋ ಏನೋ ಅಲ್ವಾ. ಈ ವಾರ ಯಾರು ಎಲಿಮಿನೇಟ್ ಆಗ್ತಾರೆ ಅಂತೀರಾ? ಈ ವಾರ ನನ್ನ ಪ್ರಕಾರ ಮೈಕಲ್ ಆಗ್ಬೋದು ಅನ್ಕೊಂತೀನಿ. ಮೈಕಲ್ ಅವರು? ಹೌದು. ವರ್ತೂರು ಸಂತೋಷ್ ಅವ್ರು ಹೋಗ್ತಾರೆ ಅಂತ ಸುದ್ದಿ ಆಗ್ತಾ ಇದೆ. ವರ್ತೂರು ಸಂತೋಷ್ ಹೋಗೋದೇ ಖಂಡಿತ. ಯಾರನ್ನ ಒಬ್ರಿಗಲ್ವಾ ಟ್ರೋಫಿ ಕೊಡೋದು. ಮೈಕಲ್ ಸ್ವಲ್ಪ ಅವ್ರು ಅಲ್ಲಿ ನಡ್ಕೊಳ್ತಾರೋ ರೀತಿಗಳು ನೋಡಿದ್ರೆ ಅವ್ರಿಗೆ ಸ್ವಲ್ಪ ಓಟ್ ಕಡಿಮೆನೇ ಬೀಳ್ಬೋದು ಅಂತ ಅನಿಸ್ತದೆ ಸರ್. ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರೆ? ಸೂಪರ್ ಸರ್. ಅವರು ನಮ್ಮ ಎವರ್ ಗ್ರೀನ್ ಹೀರೋ. ಅವರು ಬಿಗ್ ಬಾಸ್ ನಡೆಸೋದ್ರಿಂದನೇ ಬಿಗ್ ಬಾಸ್ ಇಷ್ಟು ಮಟ್ಟಿಗೆ ಫೇಮಸ್ ಆಗಿದೆ ಅನ್ಕೊಂತೀನಿ. ನಿನ್ನೆ ಮೈಕಲ್ ಅವರಿಗೆ ಒಂದು ಸರಿಯಾಗಿ ಕ್ಲಾಸ್ ನಾನು ಸರಿ ಇಲ್ಲ. ಹೌದು. ಅಂದ್ರೆ ಮೈಕಲ್ ಓದ್ಸಲನೇ ಅವ್ರಿಗೆ ವಾರ್ನಿಂಗ್ ಮಾಡಿದ್ರು. ಸುದೀಪ್ ಅವ್ರು ವಾರ್ನಿಂಗ್ ಮಾಡಿದ್ರು. ಬಟ್ ಅದನ್ನು ಮೀರಿ ಮತ್ತೆ ಅವರು
ಅಲ್ಲಿರೋ ರೂಲ್ಸ್ನ ಬ್ರೇಕಪ್ ಮಾಡ್ತಾ ಇದ್ದಾರೆ. ಇದೇನು ಮಿಲಿಟರಿ ಶೋನಾ? ಹೌದೌದೌದು. ಅವ್ರು ಹೇಗೆ ಮೊದಲಿದ್ದಾಗ ಇಲ್ಲ ಮೈಕಲ್ ಅವರು ಮೊದಲು ಕನ್ನಡ ಕಲಿತು ಕನ್ನಡದಿಂದ ಇದ್ದಾಗೆ ಅವ್ರು ಇಷ್ಟು ವರ್ಷ ಸೇಫ್ ಆಗ್ತಾನೆ ಬರ್ತಾ ಇದ್ರು. ಬಟ್ ಇವಾಗ ಏನಾಗಿದೆ ಅವ್ರಿಗೆ ಮೋಸ್ಟ್ಲಿ ನಾನು ಅನ್ನೋ ಅಹಂ ಬಂದಿದೆಯೋ ಏನೋ, ಇನ್ನೇನು ಬಿಗ್ ಬಾಸ್ ಅನ್ನೋ ಥರ ಅವ್ರಿಗೆ ಅವ್ರದೇ ಆದ ತಂಡದಲ್ಲಿ ಅವ್ರು ನಡ್ಕೊತಾ ಇದ್ದಾರೆ. ಅದನ್ನ ಎಷ್ಟು ಹೋದ್ಸಲ ವಾರ್ನಿಂಗ್ ಕೊಟ್ಟಿದ್ದಾರೆ, ಈ ಸಲನೂ ವಾರ್ನಿಂಗ್ ಕೊಟ್ಟಿದ್ದಾರೆ. ಜನ ಸಹಿಸಲ್ವಲ್ಲ ಸರ್. ಹೆಲ್ಮೆಟ್ ಆಗ್ಬೋದು. ಫೈನಲ್ ಟಾಪ್ 3 ಅಲ್ಲಿ ಯಾರು ಇರ್ಬೋದು ಅಂತ? ಫೈನಲ್ ಟಾಪ್ 3 ನನ್ನ ಪ್ರಕಾರ ಸಂಗೀತ, ವಿನಯ್ ಮತ್ತೆ ಕಾರ್ತಿಕ್ ಇರ್ಬೋದು ಅಂತ. ಡ್ರೋನ್ ಪ್ರತಾಪ್? ಡ್ರೋನ್ ಪ್ರತಾಪ್ ಕಷ್ಟ ಇದೆ ಸರ್ ಅವ್ರದ್ದು. ನಿನ್ನೆ ಟ್ವಿಟರ್ ಟ್ರೆಂಡಿಂಗ್ ಪ್ರಕಾರ ಇಂಡಿಯಾದಲ್ಲೇನೆ ಟಾಪ್ 8 ಅಲ್ಲಿ ಇದ್ದಾರೆ ಅವರು. ಟಾಪ್ 8 ಅಲ್ಲಿ ಇದ್ದಾರೆ. ಓಕೆ ಬರ್ಬೋದು ಅಂತೀರಾ ವಿನ್ನಿಂಗ್ ಅಲ್ಲಿ? ಬರ್ಬೋದು ಸರ್. ಅವ್ರಂದ್ರೆ ಸ್ವಲ್ಪ ಇನ್ನ ಸ್ವಲ್ಪ ಅವ್ರ ಮನ್ಸಿಟ್ಟು ಆಟಗಳನ್ನ ಆಡಿದ್ರೆ ಬರ್ಬಹುದು ಸರ್. ಅವ್ರು ಇದೇ ತರ ಹೀಗೆ ಹಾಸ್ಪಿಟ್ಲಿಗೆ ಹೋಗೋದು ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡಿದ್ರೆ ಅವ್ರು ಬಿಗ್ ಬಾಸ್ ಅಲ್ಲಿ ಆಟಗಳನ್ನ ಆಡ್ತಾ ಇಲ್ವಲ್ಲ. ಸ್ವಲ್ಪ ಯಾವಾಗಲೂ ಎಮೋಷನಲ್ ಸ್ಲೋ ಆಗಿ ಅಳ್ತಾ ಕೂತ್ಕೊಳ್ತಾರೆ. ಜನಕ್ಕೆ ಸಿಂಪತಿ ಮೇಲೆ ಓಟ್ ಬೀಳ್ತಾ ಇರ್ಬೋದು ಮೋಸ್ಟ್ಲಿ. ಸ್ವಲ್ಪ ಆಟಗಳನ್ನ ಆಡೋದ್ರಿಂದನಾದ್ರೂ ಅವ್ರು ವಿನ್ ಆಗೋ ಚಾನ್ಸ್. ನಾವು ಸ್ಟಾರ್ಟಿಂಗಲ್ಲಿ ಪ್ರತಾಪ್ ಆಗ್ಬೋದು ಅಂತಾನೆ ಅನ್ಕೊಂಡಿದ್ವಿ. ಈಗ ನೋಡ್ತಾ ಇದ್ದಾರೆ ಪ್ರತಾಪ್ ಯಾಕೋ ಒಂದ್ ಕಡೆ ಡೆಲ್ ಹೊಡಿತಾ ಬರ್ತಾ ಇದ್ದಾರೆ. ಗೇಮ್ಗಳಂತ ಬರ್ತಾ ಇಲ್ಲ. ಅವ್ರು ಬರೀ ಫ್ಯಾಮಿಲಿ ಎಮೋಷನಲ್ಸ್ಗೆ ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಸರ್ ನಿಮ್ಮ ಓಟು? ನಂದು ಸಂಗೀತಗೆ ಸರ್. ನಾನೊಂದು ಹೆಣ್ಣುಡುಗಿಯಾಗಿ ನನ್ನ ಓಟು ನಾನು ಒಂದು ಹೆಣ್ಣುಡುಗಿಗೆ ಕೊಡೋದು. ಸಂಗೀತ ಅವ್ರು ಗೆಲ್ಬೇಕು ಅನ್ನೋದು. ಸಂಗೀತ ಅವ್ರಿಗೆ ನೇರವಾಗಿ ಸಜೆಷನ್ ಏನು ಮಾಡ್ತೀರಿ ನಾ ಮುಂದೆ? ಏನು ಸರ್? ಸಂಗೀತ ಅವ್ರಿಗೆ ನೇರವಾಗಿ ಸಜೆಷನ್. ಸಂಗೀತ ಅವರು ಈಗ ಆಟ ಆಡ್ತಿದ್ದೀರಲ್ಲ, ಚೆನ್ನಾಗಿ ಆಟ ಆಡ್ತಿದ್ದೀರಾ. ಇದೇ ಥರ ಆಟನ ಆಡೋ ಆಟ ತುಂಬ ಚೆನ್ನಾಗಿದೆ. ನೀವು ಯಾರೊಟ್ಟಿಗೂ ಅಲ್ಲಿ ಫ್ರೆಂಡ್ಶಿಪ್ ಮಾಡೋದಕ್ಕೆ ಹೋಗಿಲ್ಲ, ನೀವು ಆಟ ಆಡೋದಕ್ಕಂತಾನೆ ಹೋಗಿದ್ದೀರಾ. ಆಟ ಆಡ್ತಾ ಇದ್ದೀರಾ, ಹೀಗೆ ಆಟ ಆಡಿ ಗೆದ್ದು ಬನ್ನಿ. ಥ್ಯಾಂಕ್ ಯು. ನಿಮ್ಮ ಹೆಸರು? ವಾಸಂತಿ. ಸೂಪರ್. ನೋಡ್ತಾ ಇದ್ದೀನಿ. ಯಾರು ಇಷ್ಟ ಆಗ್ತಾರೆ? ಸಂಗೀತ ಇಷ್ಟ ಆಗ್ತಾರೆ. ಏನಕ್ಕೆ ರೀ? ವಿಮೆನ್ ಆಗಿ ತುಂಬ ಸ್ಟ್ರಾಂಗ್ ಕಂಟೆಸ್ಟೆಂಟ್. ಮತ್ತು ವಿನಯ್ ಬೋತ್ ಆರ್ ವೆರಿ ಸ್ಟ್ರಾಂಗ್. ಇಬ್ಬರು ಅಗ್ರೆಸಿವ್ ಆಗಿ ಜಗಳ ಆಡ್ಕೊಂಡೇ ಆಟ ಆಡ್ತಾ ಇದ್ದಾರೆ. ಅದ್ರ ಬೆಟರ್ ಅಂತೀರಾ? ಇಲ್ಲ, ಅಗ್ರೆಷನ್ ಅದು ಈ ಸಲ ಬಿಗ್ ಬಾಸ್ ಅಲ್ಲಿ ತುಂಬ ಗಲಾಟೆ ಮಾಡ್ತಾ ಇದ್ದಾರೆ. ಅದು ಬೇಕಾಗಿಲ್ಲ, ಜನಗಳು ನೋಡಲ್ಲ. ನಾನು ಅರ್ಧಕ್ಕೆ ಆಫ್ ಮಾಡ್ಬಿಡ್ತೀನಿ ಗಲಾಟೆ ಸ್ಟಾರ್ಟ್ ಆದರೆ. ಸಮ್ವಾಟ್ ಲೈಕ್ ಎಂಟರ್ಟೈನ್ಮೆಂಟ್ಗೆ ನೋಡ್ತಿರ್ತಾರೆ. ಬಟ್ ಜನಗೆ ಸ್ವಲ್ಪ ಅಗ್ರೆಷನ್ ತೋರಿಸ್ಬಿಟ್ಟು ವಿನ್ ಆಗ್ಬೋದು, ಅದೆಲ್ಲ ಇಲ್ಲ. ಸಂಗೀತ ಅವರ ಗ್ರಾಫ್ ನೋಡಿದ್ರೆ ಯಾರು ಚೆನ್ನಾಗಿ ಟಾಪಲ್ಲಿ ಇರ್ತಾರೆ ಅವ್ರ ಜೊತೆ ಹೋಗೋದು, ಮಿಂಗಲ್ ಆಗೋದು, ಜಗಳ ಆಗಲಿ ಏನಾಗಲಿ, ಬಟ್ ಅವ್ರ ಜೊತೆ ಕಾಣಿಸ್ಕೊಳ್ಳೋದೊಂದು ಸ್ಟ್ರಾಟಜಿ ಇದೆ ಅವ್ರದ್ದಂತ. ಎಲ್ಲರಿಗೂ ಇದೆ ಅಲ್ವಾ? ಇವನ್ ವಿನಯ್ದು ಇದೆ. ಬಟ್ ಐ ಥಿಂಕ್ ವಿಮೆನ್ ಶುಡ್ ವಿನ್. ಈ ಸಲ ವುಮೆನ್ ವಿನ್ ಆಗ್ತಾರೆ ಅಂತ. ಡ್ರೋನ್ ಪ್ರತಾಪ್ ಅವ್ರು ವಿನ್ ಆಗ್ತಾರೆ ಅನ್ನೋ ಒಂದು ಸುದ್ದಿ ಭಾಳಷ್ಟು ಹರಿದಾಡ್ತಾ ಇದೆ. ವಿನ್ ಅವ್ರ ಫ್ಯಾನ್ ಫಾಲೋವರ್ಸು ಎಲ್ಲ ಜಾಸ್ತಿ ಇದ್ದಾರೆ. ಬಟ್ ಪರ್ಸನಲಿ ಈಸ್ ಗುಡ್ ಪರ್ಸನ್. ಬಟ್ ಅಲ್ಲಿ ತೋರಿಸಲ್ಲ, ಗೇಮಲ್ಲಿ ತೋರಿಸ್ತಲ್ಲ ಅವ್ರು ಜಾಸ್ತಿ. ನಿನ್ನೆ ಟ್ವಿಟರ್ ಟ್ರೆಂಡಿಂಗಲ್ಲಿ ಇಂಡಿಯಾದಲ್ಲಿನೇ ಟಾಪ್ 8, ಒಬ್ಬ ಸೆಲೆಬ್ರಿಟಿ ಎಲ್ಲ ಏನಲ್ಲ, ನಾರ್ಮಲ್ ಮನುಷ್ಯನೇ ಇಂಡಿಯಾದಲ್ಲಿನೇ ಟಾಪ್ 8 ಅಲ್ಲಿ ಇರುವಂಥದ್ದು ಡ್ರೋನ್ ಪ್ರತಾಪ್. ಆ ರೀತಿ ಓಟ್ಸ್ ಎಲ್ಲಿಂದ ಬರ್ತಾ ಇದೆ ಅಂತ? ಸಿಂಪತಿ ಈಸ್ ಗುಡ್ನೆಸ್. ಯಾ, ಸಿಂಪತಿಯಿಂದ ಇರ್ಬೋದು. ಜನ ತುಂಬ ಅವ್ರಿಗೊಂದು ಚಾನ್ಸ್ ಕೊಡ್ತಾ ಇದ್ದಾರೆ. ಮೊದಲೆಲ್ಲ ಜನ ಅವ್ರಿಗೆ ತುಂಬ ನೆಗೆಟಿವ್ ಇತ್ತಲ್ಲ, ಸ್ವಲ್ಪ ಒಂದು ಚಾನ್ಸ್ ಕೊಟ್ಟು ಪಾಸಿಟಿವ್ ಆಗಿ ಇರ್ಬೋದು ಅಂತ. ಗುರುಜಿ ಅವರು ಮೊನ್ನೆ ಹೇಳಿದ್ರಲ್ರಿ, ಅದು ಸ್ಟೇಟ್ಮೆಂಟ್ ಸರಿ ಅಂತೀರಾ? ಡ್ರೋನ್ ಪ್ರತಾಪ್ ಅವರಿಗೆ ನೀವು ತಂದೆ ತಾಯಿ ಜೊತೆ ಹೋಗಬೇಡಿ ಅಂತ ಹೇಳಿದ್ರು. ಇಲ್ಲ, ಅದು ಯಾಕೆ ಹೋಗ್ಬಾರ್ದು ಗೊತ್ತಿಲ್ಲ ನನಗೆ. ತಂದೆ ತಾಯಿ ಜೊತೆಗೆ ಇರಬೇಕಲ್ವ ಮಕ್ಕಳು. ಅವ್ರಿಗೆ ಕಷ್ಟ ಕಾಲದಲ್ಲಿ ನೋಡ್ಕೋಬೇಕಲ್ವ. ಕಷ್ಟ ಆಗುತ್ತೆ ನೀನು ಅಂತ ಹೇಳಿದ್ರು. ತಂದೆ ತಾಯಿ ಜೊತೆ ಹೋದರೆ ಗಂಡಾಂತರ ಆಗುತ್ತೆ ಅಂತ ಹೇಳ್ಬಿಟ್ರು. ಮೇ ಬಿ ಅವ್ರ ಕ್ಲಾಶಸ್ ಆಗುತ್ತೆ ಅಂತ ಹೇಳ್ಬೇಕು. ದೂರ ಇರ್ಬೇಕಂತೀರಾ ಹೋಗ್ಬೇಕಂತೀರಾ? ಹೋಗ್ಬೇಕಂತ ಹೇಳ್ತೀನಿ. ಟ್ರೈ ಮಾಡಿ ನೋಡ್ಬೇಕಲ್ವ. ಅವರೇ ಇವ್ರ ಹತ್ರ ಕರ್ಕೊಳ್ಳೋದು ಚಲೋ. ಇಲ್ಲ, ಮಕ್ಕಳು ಈಗ ಡ್ರೋನ್ ಪ್ರತಾಪ್ ಅವರು ಅವ್ರ ತಂದೆ ತಾಯಿಗಳು ಹೋಗೋಕ್ಕಿಂತ ಈಗ ಅವ್ರಿಗೆ ಫ್ಯಾನ್ ಫಾಲೋವರ್ಸು ಎಲ್ಲರೂ ಜಾಸ್ತಿ ಇದ್ದಾರೆ. ಅವ್ರ ಹತ್ರನೇ ಇವ್ರು ಕರ್ಕೊಂಡು ಇವನ್ನ ಸಾಕೋದು ಚಲೋ ಅಂತ. ಈ ವಾರ ಯಾರು ಎಲಿಮಿನೇಟ್ ಆಗ್ಬೋದು ಅಂತ ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಈ ವಾರ ಮೈಕಲ್ ಅವರು ಮೈಕಲ್ ಅನ್ಸುತ್ತೆ. ಯಾಕಂದ್ರೆ ಅವರು ಸ್ವಲ್ಪ ತುಂಬ ರಫ್ ಆಗಿ ಮಾತಾಡ್ತಾರೆ, ಆಮೇಲೆ ಫಾಲೋ ಮಾಡಲ್ಲ ರೂಲ್ಸ್ ಎಲ್ಲ. ನಿನ್ನೆ ಸುದೀಪ್ ಸರ್ ಕ್ಲಾಸ್ ತೊಗೊಂಡ್ರು ಅವ್ರಿಗೆ, ನಾನು ಸರಿ ಇಲ್ಲ ಅಂತ. ಯು ವಾಂಟ್ ಫಾಲೋ ಎನಿ ಆಫ್ ದ ರೂಲ್ಸ್. ಆಮೇಲೆ ಡೋಂಟ್ ಕೇರ್ ಈವನ್ ಟೀಮ್ ಹೆಡ್ ಯಾರಾದ್ರು ಇರ್ತಾರೆ, ಅವರು ಏನು ಹೇಳಿದ್ರು ಫಾಲೋ ಮಾಡ್ತಾರೆ. ಡೋಂಟ್ ಕೇರ್ ಆ್ಯಕ್ಟಿವ್ಯೂಡ್ ವಿಲ್ ನಾಟ್ ವರ್ಕ್. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಸೂಪರ್. ಅವ್ರು ಯಾವಾಗಲೂ ಸೂಪರ್ ಆಗಿ ಹೇಳ್ತಾರೆ. ಅನ್ಮ್ಯಾಚಬಲ್. ಅವ್ರನ್ನ ರಿಪ್ಲೇಸ್ ಮಾಡೋಕ್ಕೆ ಆಗಲ್ಲ. ಪ್ರತಿ ವಾರದ ಪಂಚಾಯತ್ ಹೇಗಿರುತ್ತೆ? ಎಲ್ಲರ ಪರವಾಗಿರುತ್ತೆ ಅಂತೀರಾ? ಎಲ್ಲರ ಪರವಾಗಿರುತ್ತೆ. ಈಸ್ ವೆರಿ ಮ್ಯಾಚೂರ್ಡ್. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು. ನಿಮ್ಮ ಹೆಸರು? ಡಾಕ್ಟರ್ ಷಣ್ಮುಖ. ಸೂಪರ್, ಥ್ಯಾಂಕ್ ಯು. ಯಾರು ಇಷ್ಟ ಆಗ್ತಾರೆ ಹೇಳು? ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ಆಗ್ತಾರೆ? ಪ್ರತಾಪ್. ಇಲ್ಲಿ ನೋಡಿ ಹೇಳು. ಯಾರು ಇಷ್ಟ? ಪ್ರತಾಪ್ ವಿನ್ ಆಗ್ತಾನೆ? ಎಸ್, ವಿನ್ ಆಗಬೇಕು. ಎಸ್. ನಿಮ್ಮ ಹೆಸರು? ಹಾಂ, ದಕ್ಷ. ದಕ್ಷ.
ದಕ್ಷ ರಾಜ್ಕುಮಾರ್ ಬಿಗ್ ಬಾಸ್ ಶೋ ನೋಡ್ತೀರಿ? ಹೌದು ನೋಡ್ತೀವಿ. ಯಾರು ಇಷ್ಟ ಆಗ್ತಾರೆ? ನಮ್ಮ ಸಂಗೀತ ಮತ್ತು ಪ್ರತಾಪ್ ಇಷ್ಟ ಆಗ್ತಾರೆ. ಇಬ್ರು ಏನಕ್ಕೆ ರೀ? ಏನಕ್ಕೆ ಅಂದರೆ ಅವ್ರು ಹಳ್ಳಿ ಇದರಿಂದ ಬಂದಿರೋ ಪ್ರತಾಪ್ ಬಂದು ಈ ಊರು ಬಂದು ಫುಲ್ಲು ಇದರಲ್ಲಿದ್ದಾರೆ, ಆಡೋಕ್ಕೆ ಅಗ್ರೆಸಿವಾಗಿ ಆಡ್ಕೊಂಡು ಚೆನ್ನಾಗಿ ಆಡ್ತಿದ್ದಾರೆ ಒಂಟಿಯಾಗಿ, ಅದಕ್ಕೆ ಅವ್ರು ಇಷ್ಟ ಆಗ್ತಾರೆ. ಸಂಗೀತ ಯಾವಾಗಲೂ ಜಗಳ ತೆಗೆದುಕೊಂಡು ಹೋಗ್ತಾರಂತ? ಇಲ್ಲ ಸರ್, ಅವರು ನ್ಯಾಯವಾಗಿ ಮಾತಾಡ್ತಾರೆ, ಅವ್ರಿಗೇನೆ ಅವ್ರ ಜಗಳ ಹೋಗ್ತಾರೆ. ಅವ್ರು ಏನೇ ಹೇಳಿದ್ರು ಅವರೆಲ್ಲ ಪಾಸಿಟಿವ್ ತಗೋತಾರೆ. ಈ ಸಲ ಕ್ಯಾಪ್ಟನ್ಸಿ ಆದ್ರೆ ಚೆನ್ನಾಗಿ ನಡೆಸ್ತಾ ಇದ್ದಾರೆ, ಚೆನ್ನಾಗಿ ನಡೆಸ್ತಿದ್ದಾರೆ ಸಂಗೀತ ಅವರು. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಈಗ ಸ್ವಾಮೀಜಿ ಅವರು ಹೇಳಿದ್ರಲ್ಲ, ತಂದೆ ತಾಯಿ ಜೊತೆ ಹೋಗಬಾರ್ದು, ನೀವು ದೂರ ಇರಬೇಕು, ಅದು ಒಪ್ತೀರಾ ಅಂತ? ಇಲ್ಲ ಸರ್, ಅದು ಯಾರು ಜ್ಯೋತಿಷ ನಂಬುವಂಥವ್ರು ನಂಬೋದು, ಜ್ಯೋತಿಷ ನಂಬಲಿಲ್ಲ ಅಂದರೆ ಏನಿಲ್ಲ ಸರ್, ಅದು ಗೊತ್ತಿಲ್ಲ ಅದ್ರ ಬಗ್ಗೆ ಏನು ಮಾತಾಡ್ತಾರೆ. ಯಾಕೆಂದರೆ ತಂದೆ ತಾಯಿ ಜೊತೆ ಈಗಾಗಲೇ 3 ವರ್ಷ ಬಿಟ್ಟಿದ್ದವರು ಮತ್ತೆ ದೂರ ಇರಬೇಕಂದಾಗ ತುಂಬ ಕಷ್ಟ ಆಗುತ್ತೆ. ಮೊನ್ನೆ ಸೂಸೈಡ್ ಮಾಡ್ಕೊಂಡ್ರು ಅಂತ ಸುದ್ದಿ ಇಲ್ಲ ಆಗಿಬಿಡ್ತದೆ. ಸರ್, ಅದು ಫುಡ್ ಪಾಯ್ಸನ್ ಅಂತ ಗೊತ್ತಾಯಿತು. ಆ ರೀತಿ ಕುಗ್ಗುವಂಥ ಮನುಷ್ಯನ ಡ್ರೋನ್ ಪ್ರತಾಪ್ ರೀ. ಇದ್ದಾರೆ ಸರ್, ಟ್ಯಾಲೆಂಟ್ ಇಲ್ಲ ಅಂದರೆ ಬರೋಕ್ಕಾಗ್ತಿಲ್ಲ ಸರ್, ಟ್ಯಾಲೆಂಟ್ ಇದ್ದಾರೆ. ಈ ಸಲ ವಿನ್ ಆಗ್ತಾರಂತೀರಾ? 100% ಅಂದ್ಕೊಂಡಿದ್ದೀವಿ. ಟಾಪ್ 2 ಅಲ್ಲಿ ಯಾರು ಇರ್ಬೋದು ಅಂತೀರಾ? ಸಂಗೀತ ಅವರು. ಈ ವಾರ ಯಾರು ಎಲಿಮಿನೇಟ್ ಆಗ್ತಾರೆ? ಮೈಕಲ್ ಅವರು ಹೋಗ್ತಾರೆ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಚೆನ್ನಾಗಿ ನಡೆಸ್ತಾರೆ, ಚೆನ್ನಾಗಿದೆ. ಪ್ರತಿ ವಾರದ ಪಂಚಾಯತ್ ಇಷ್ಟ ಆಗುತ್ತೆ. ಹೌದು, ನಿಮ್ಮ ಓಟು? ಅದೇ ಹೇಳಿದ್ನಲ್ಲ, ಸಂಗೀತ ಪ್ರತಾಪ್. ಥ್ಯಾಂಕ್ ಯು. ಓಕೆ. ಅಲ್ಲಿ ನಾನು ಬಂದಿದೆಯಲ್ಲ ಇನ್ನೆಷ್ಟು ವಿನಯ್, ಸಂಗೀತ ಮತ್ತೆ ಇನ್ನೊಬ್ಬ ಕಾರ್ತಿಕ್ ವಿನಯ್ ಜ್ಯೋತಿಷ್ ಅವರು ಬಂದು ಹೇಳಿದ್ರಲ್ಲ ಡ್ರೋನ್ ಪ್ರತಾಪ್ ಅವ್ರಿಗೆ, ತಂದೆ ತಾಯಿ ಜೊತೆ ಹೋಗ್ಬೇಡಿ, ನೀವು ದೋಷ ಇದೆ, ಗಂಡಾಂತರ ಇದೆ ಅಂತಂದ್ರೆ ಅದು ಸರಿ ಅಂತೀರಾ? ತಪ್ಪದು. ಅಪ್ಪ ಅಮ್ಮನ ಜೊತೆ ಹೋದ್ರೆ ದೋಷ ಬರುತ್ತಾ? ಇನ್ನು ಒಳ್ಳೇದೇ ಆಗುತ್ತೆ. ಅಪ್ಪ ಅಮ್ಮನ ಜ್ಯೋತಿಷ ಅವ್ರ ಅಪ್ಪ ಅಮ್ಮನ ಬಿಟ್ಬಿಟ್ಟಿದಾರ, ಅವ್ರಿಗೆ ಒಳ್ಳೇದಾಗುತ್ತೆ ಅಂತ. ಮತ್ತೆ ಗಂಡಾಂತರ ಇದೆ ಅಂತ ಹೇಳಿದ್ರಲ್ರಿ, ಏನಾಗುತ್ತೆ ಅದು ಅಪ್ಪ ಅಮ್ಮನ ಆಶೀರ್ವಾದ, ಯಾವ ಗಂಡಾಂತರ ಏನು ಮಾಡಕ್ಕಾಗಲ್ಲ. ಅಂದ್ರೆ ಜ್ಯೋತಿಷ್ ಮಾತು ನಂಬರೋದಂತೀರಾ? ನಮ್ಮ ಅವ್ರ ಜ್ಯೋತಿಷ ಅವರೇ ಸರಿ ಹೇಳ್ಕೊಂಡ್ರೆ ಏನು, ಅವ್ರು ಯಾಕೆ ಇನ್ನೊಬ್ರಿಗೆ ಜ್ಯೋತಿಷ ಹೇಳ್ಬೇಕು? ಇವಾಗ ಎಲ್ಲರೂ ಒಂದ್ ಕಡೆ ನಿಧಿ ಇದಿರುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತೆ, ನಮ್ಗಿದೆ ಅಂತ ಹೇಳ್ತಾರೆ. ಅದನ್ನೇ ಅವರು ನನಗೆ ಹೇಳೋಕೆ ಬಂದು ಅವರೇ ಹೋಗಿ ತಗೋಬೋದಲ್ಲ, ಅವರೇ ಬದುಕ್ಬೋದಲ್ವಾ, ಹೇಳ್ತಾರ? ಈಗ ಡ್ರೋನ್ ಪ್ರತಾಪ್ ಅವ್ರಿಗೆ ಜ್ಯೋತಿಷ್ ಅವರು ಆ ಥರ ಹೇಳಿದ್ರಿಂದ ಕುಗ್ಗಿಬಿಟ್ಟು ಆಸ್ಪತ್ರೆಗೆ ಹೋದ್ರು ಅಂತ. ಮತ್ತೆ ಅದೇನೆ, ಅದು ವಿಷಯ ಗೊತ್ತಾಗ ಅವ್ನು ಶಾಕ್ ಆಗಿ ಹೋಗಿದ್ದಾನೆ ಅಷ್ಟೇನೆ. ಫುಡ್ ಪಾಯ್ಸನ್ ಅಂತಲ್ವಾ? ಯಾವುದು ಫುಡ್ ಪಾಯ್ಸನ್? ಫುಡ್ ಪಾಯ್ಸನ್ ಅಂತೆ. ಅದೆಲ್ಲ ಹುಡುಗರು ಬೇಗ ಯೋಚನೆ ತಗೊಂಡು. ವಿನಯ್ ಏನು ಹೇಳಕ್ ಇಷ್ಟಪಡಿದ್ರಿ ಗೆಲ್ಲಕ್ಕೆ? ವಿನಯ್ ಗೆಲ್ಲಿ, ಬೆಸ್ಟ್ ಆಫ್ ಲಕ್. ವಿನಯ್ ಅವರೇ ಗೆಲ್ತಾರಂತೀರಾ? ವಿನಯ್ ವಿನಯೇ ಗೆಲ್ತಾನೆ. ಓಕೆ. ಬರ್ತಾನೆ ವಿನಯ್. ಒಟ್ಟೊಳಗೆ ಏನು 3 ಜನರು ಇರ್ತಾರಲ್ಲಿ, ಫಸ್ಟ್ ವಿನಯ್ ಆಗಲಿ ಅನ್ನೋದೇ ನಮ್ಮ ಆಸೆ. ಓಕೆ ಅಮ್ಮ, ಥ್ಯಾಂಕ್ ಯು. ವಿನಯ್ ಹಾಕ್ರಿ ಅಂತ ಹೇಳಕ್ ಇಷ್ಟಪಡ್ತೀರಾ? ಹೇಳಿ ಡೈರೆಕ್ಟ್ ಅದು ಅವ್ರ ಇಷ್ಟ. ಯಾಕಂದ್ರೆ ನಾನು ಜನಕ್ಕೆ ಇದು ಮಾಡಕ್ಕಾಗಲ್ಲ. ನಿಮ್ಮ ಅವ್ರು ಇರೋರೇನೆ ಒಳ್ಳೆಯವರು. ಮೆತ್ತಿಗಿರ್ತಾರಲ್ಲ, ಅವ್ರು ಯಾವತ್ತೂ ನಂಬಾರ್ದು. ಅವರು ಮೆತ್ತಿಗಿರೋರು ನಂಬಾರ್ದು. ವಿನಯೇ ಗೆಲ್ಬೇಕು ನಮ್ಗೆ ಅಷ್ಟೇ. ಎಲ್ಲರೂ ವಿನಯ್ಗೆ ವೋಟ್ ಮಾಡಲಿ ಅನ್ನೋ ನಂತರದಲ್ಲೆಲ್ಲ ವೋಟ್ ಮಾಡೋದು ವಿನಯ್ಗೆ ಅಮ್ಮ. ಥ್ಯಾಂಕ್ ಯು. ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರೆ? ಚೆನ್ನಾಗಿ ನಡೆಸ್ತಾರೆ. ಇವ್ರೆ ಹುಡುಗ್ರೆ ಸ್ವಲ್ಪ ನಿನ್ನೆ ಕ್ಲಾಸ್ ತಗೊಂಡ್ರು. ಅದೇ ಇವನಿಗೆ ಯಾರಿಗೆ, ಮೈಕಲ್ಗೆ ನಾನು ಸರಿ ಇಲ್ಲ ಅಂತ. ಅದೇನೆ ಅದು ಹೇಳ್ತಾರೆ, ಅದು ಮಾಮೂಲಿ. ಅವ್ರು ಹೇಳ್ಬೇಕಾದ ಕರ್ತವ್ಯ ಹೇಳಿದಾರೆ, ಎಚ್ಚರಿಕೆ ಕೊಡ್ತಾರೆ. ಹುಡುಗರೆಲ್ಲ ಒಳ್ಳೆಯವೇ, ಆಡೋರೇ ಇರೋದು. ಅದ್ರಲ್ಲಿ ಬರೋದು ಒಬ್ರು ಇಬ್ಬರ ತಾನೇ ಬರಬೇಕು. ಅದಕ್ಕೆ ಇವ್ರು 3 ಜನ ಇರ್ತಾರೆ, ಅದ್ರಲ್ಲಿ ವಿನಯ್ ಬರಲಿ ಅನ್ನೋದು ನನಗೆ. ಓಕೆ ಅಮ್ಮ, ಥ್ಯಾಂಕ್ ಯು.